ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋ ತುಮಕೂರು ಬೈಬಲ್ ಫಾಲೋಸ್ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ಆವೃತ್ತಿ ಸ್ವಾಗತ. ಏನೆಂದರೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಕಳೆದ ಒಂದು ಭಾಗದಲ್ಲಿ, ಎರಡನೇ ಭಾಗದಲ್ಲಿ ಪಾಪ ಈ ಲೋಕದಲ್ಲಿ ಹಿಂಗೆ ಬಂತು, ದೇವರ ಯೋಜನೆಗಳೇನು, ರಕ್ಷಕ ಯಾವಾಗ, ಸಮಾಧಾನ ಪ್ರಭು ಯಾವಾಗ ಆಗ್ತತೆ, ಎಲ್ಲವನ್ನ ದೇವರ ಒಂದು ಯೋಜನೆಯನ್ನ ಅರ್ಥ ಮಾಡ್ಕೊಂಡು, ಈಗ ಮೂರನೇ ಭಾಗದಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಮನುಷ್ಯ ಮಾಡಿದಂತ ಪಾಪಕ್ಕೆ ಕ್ರಿಸ್ತನ ಬಲಿನೇ ಯಾಕೆ ಕೊಡಬೇಕಾಗಿತ್ತು, ಪ್ರಾಣಿ ಬಲಿ, ಮನುಷ್ಯ ಬಲಿ ಅಥವಾ ಪಕ್ಷಿಗಳ ಬಲಿಯನ್ನ ಯಾಕೆ ಆಗ್ಲಿಲ್ಲ ದೇವ್ರು ಕೊಡ್ಲಿಕ್ಕೆ ಅನ್ನುವಂಥದ್ದನ್ನು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಯೇಸು ಕ್ರಿಸ್ತರು ಬಲಿ ಕೊಟ್ಬಿಟ್ರು ಅಂತ ನಾವು ನೋಡಕ್ ಹೋಗ್ಬಾರ್ದು. ಅದೊಂದು ತುಂಬಾ ದೊಡ್ಡ ಯೋಜನೆಗಳು, ದೊಡ್ಡ ಅರ್ಥಗಳು ಅದರಲ್ಲಿದ್ದಾವೆ. ಯಾಕೆ ಅಂತಂದ್ರೆ, ಈ ಲೋಕದಲ್ಲಿ ಸುಮ್ಮನೆ ಅದನ್ನ ಅರ್ಥ ಮಾಡ್ಕೊಳ್ದಲೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು, ದೇವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಮಗೆ ನಾವೇ ನಾಶನವನ್ನ ತಂದ್ಕೊಳ್ತೀವಿ, ಭೇದ ಭಾವ ಮಾಡ್ದಲೆ. ಇದು ಕಂಪ್ಲೀಟ್ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವ್ರ ಮೇಲೆ, ತನ್ನ ಮಗನ ಮೇಲೆ ಎಲ್ಲರಿಗೂ ಪ್ರೀತಿ ಬರುತ್ತೆ. ನಮ್ಮ ಪಾಪಗಳಿಗೋಸ್ಕರ ಯಾರು ಬಲಿಯಾಗಿದ್ದಾರೆ ಈ ಲೋಕದಲ್ಲಿ, ಅಯ್ಯೋ ನಾವು ಎಂಥ ಮೂರ್ಖರಾಗಿದ್ದೀವಿ, ಅರ್ಥ ಮಾಡ್ಕೊಂಡಲೆ ನಾವು ಯಾವ್ಯಾವುದೋ ಮೂಢನಂಬಿಕೆಗಳಲ್ಲಿ ಸಿಕ್ಕಿ ಒದ್ದಾಡ್ತಾ ಇದೀವಲ್ಲ ಅಂತ ಮನುಷ್ಯನಿಗೆ ಒಂದು ಜ್ಞಾನೋದಯ ಆಗ್ತದೆ. ಅದರಿಂದ ದೇವರ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ದೇವರ ಪ್ಲಾನ್ ಅನ್ನ, ದೇವರ ಯೋಜನೆಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ಯಾವ ಭೇದ ಭಾವವನ್ನು ಮಾಡದೆ ನಾವು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಬನ್ನಿ. ಯಾಕಂದ್ರೆ ಆದಾಮನು ಮಾಡಿದಂತ ಪಾಪಕ್ಕೆ ಸರಿಯಾಗಿ ಅದೇ ವಯಸ್ಸಿನ ಮತ್ತೊಬ್ಬನು ಪಾಪರಹಿತನಾಗಿ ಬಂದು ಈಡು ಬಲಿಯನ್ನ ಏನ್ ಮಾಡ್ಬೇಕಾಯ್ತು, ಮನುಷ್ಯನಿಗೋಸ್ಕರ ಈಡನ್ನ, ಬದಲನ್ನ, ಸರಿ ಸಮಾನವಾದಂತ ಬೆಲೆಯನ್ನ ಕೊಡ್ಲೇಬೇಕಾಗಿತ್ತು. ಇಲ್ಲ ಅಂತಂದ್ರೆ ಮನುಷ್ಯರ ಪಾಪಗಳು ಅಸಾಧ್ಯವಾಗಿತ್ತು ಅಂತ ನಾವು ನೋಡ್ತೀವಿ. ಯಾಕಂದ್ರೆ ದೇವರು ಒಂದು ಜಡ್ಜ್ಮೆಂಟ್ ಏನಪ್ಪಾ ಹೇಳ್ತೈತೆ ಅಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಅರ್ಥ ಮಾಡ್ಕೊಂಡಲ್ಲೇ ಹೋದ್ರೆ ನಾವು ನಮ್ಮ ಮನಸ್ಸಿಗೆ ನಮಗೆ ಇಷ್ಟ ಬಂದಂಗೆ ನಾವು ಮಾತುಗಳನ್ನ ಆಡೋದಕ್ಕೆ, ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಹೋಗ್ತೀವಿ. ಸರಿಯಾದ ಯೋಜನೆಗಳು ಅರ್ಥ ಆಗೋದಿಲ್ಲ. ವಿಮೋಚನಾ ಕಾಂಡ 21ನೇ ಅಧ್ಯಾಯ 23ರಿಂದ 25ರಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳಲ್ಪಡ್ತದೆ. ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರಾಣ, ಅಂದ್ರೆ ಜೀವಕ್ಕೆ ಜೀವ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಈ ರೀತಿಯಾಗಿ ನೀವು ದಂಡನೆಗಳನ್ನ ಕೊಡಬೇಕು. ಇದು ಜಡ್ಜ್ಮೆಂಟ್, ದೇವರು ತೀರ್ಪು ಮಾಡಿದ್ದಾರೆ, ಈ ರೀತಿಯಾಗಿಯೇ ಇರಬೇಕು ಅಂತ. ಇದನ್ನು ಬಿಟ್ಟು ದೇವರು ಬೇರೆ ಏನೂ ಮಾಡೋದಕ್ಕೆ ಹೋಗಲ್ಲ. ನೋಡಿ, ದೇವರ ಯೋಜನೆಗಳನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಬೈಬಲ್ಲು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವ್ರನ್ನ ಪ್ರೀತಿ ಮಾಡ್ತಾರೆ. ಇವತ್ತೇ ಎಲ್ಲರೂ ಸತ್ಯ ತಿಳ್ಕೊಂಡ್ಬಿಡ್ತಾರೆ. ಆದ್ರಿಂದ ಈ ವಿಧಾನದಲ್ಲಿ ಆದಾಮನಿಗೆ ಅವನು ಮಾಡಿದಂತ ಪಾಪಕ್ಕೆ ಸರಿಯಾಗಿ ನಾವು ಈಡನ್ನ ಕೊಟ್ಟು ಬಿಡಿಸ್ಬೇಕಾಗಿತ್ತು ಅಂತ ನಾವು ತಿಳ್ಕೊಳ್ಬೇಕು. ಆದಾಮನ ಮಕ್ಕಳಲ್ಲೇ ಯಾರಾದ್ರೂ ಬಲಿ ಕೊಡ್ಬೋದಾಗಿತ್ತಲ್ಲ, ಈಡ್ ಕೊಡ್ಬೋದಾಗಿತ್ತಲ್ಲ, ನಮ್ಗೆ ಪ್ರಶ್ನೆ ಬರ್ತದೆ. ಆದ್ರೆ ಯಾಕೆ ಆಗ್ಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ, ಆದಾಮನ ಮಕ್ಕಳು ಪಾಪಿಗಳು. ಆದಾಮನು ಪಾಪ ಮಾಡಿದ ಮೇಲೆ ಅವರು ಪಾಪಿಗಳಾಗಿರ್ತಾನೆ. ಒಬ್ಬ ಪಾಪಿ ಇನ್ನೊಬ್ಬ ಪಾಪಿಗೆ ಈಡು ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಸಾಧ್ಯನೇ ಇಲ್ಲ ಅಂತ ನಾವು ಅರ್ಥ ಮಾಡ್ಕೊ. ಉದಾಹರಣೆಗೆ, ಯಾರಾದ್ರೂ ಒಂದು ದೇವರು ಒಂದು ಆಜ್ಞೆಗಳನ್ನ ಕೊಟ್ಟಿದ್ದು ಏನಪ್ಪ ಅದು ದಂಡನೆ, ಜಡ್ಜ್ಮೆಂಟ್ ಅಂದ್ರೆ, ನಿಮ್ಗೆ ಯಾರಾದ್ರೂ ಒಂದು ಕಣ್ಣನ್ನ, ನಿಮ್ ಕಣ್ಣನ್ನ ತೆಗೆದು ಬಿಟ್ರೆ ನೀವು ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಒಂದು ಕಣ್ಣೇ ತೆಗಿಬೇಕು. ಅದೇ ಅವ್ರದ್ದು ಜಡ್ಜ್ಮೆಂಟ್. ನೀವು 2 ಕಣ್ಣು ತೆಗೆದು ಬಿಟ್ರೆ ಏನಾಗ್ತದದು, ಅದು ಅಕ್ರಮ, ಅನ್ಯಾಯವಾಗ್ಬಿಡ್ತದೆ ಅಂತ ಹೇಳಿದ್ರು. ಈ ಕಾರಣದಿಂದ ದೇವರು, ಯಾಕಪ್ಪ, ಒಂದು ಪ್ರಶ್ನೆ, ದೇವರು ಇಷ್ಟು ಕ್ರೂರವಾಗಿ ವಿಧಿಯನ್ನ ಮಾಡೋದು ಸರಿನಾ? ಕ್ಷಮೆ ಅನ್ನುವಂಥದ್ದು ಕೊಡ್ಬೋದಲ್ವಾ ಅಂತ ನಮಗೆ ಪ್ರಶ್ನೆ ಬರ್ತದೆ. ದೇವರ ಆಜ್ಞೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಗೆ ಅಪಾರ್ಥಗಳಿಗೆ ಕಾರಣ ಆಗ್ತದೆ. ಅದರಿಂದ ಸತ್ಯವೇದದಲ್ಲಿರುವಂತಹ ವಾಕ್ಯಗಳನ್ನ, ಬೋಧನೆಗಳನ್ನ ಸರಿಯಾದ ಕ್ರಮದಲ್ಲಿ ವಿಭಾಗಿಸಿ, ವಿಶ್ಲೇಷಿಸಿ ನಾವೇನ್ ಮಾಡ್ಬೇಕಾಗಂತೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಏನಪ್ಪಾ ದೇವರು ಯಾಕೆ ಇವೆಲ್ಲ ಮಾಡಿದ್ರು ಅಂದ್ರೆ, ನೀನು ಒಂದು ಕಣ್ಣು ತೆಗೆದು ಬಿಟ್ರೆ ನೀನು ಹೋಗಿ ಅವನಿಗೆ 2 ಕಣ್ಣು ತೆಗೆದ್ರೆ ಏನಾಗ್ತದೆ, ಅವನಿಗೆ ತುಂಬಾ ನೋವಾಗ್ಬಿಡ್ತದೆ. ಅದಕ್ಕೆ ನೀವೇನ್ ಮಾಡಬಾರ್ದು, ಅಯ್ಯೋ ನಂದು ಒಂದು ಕಣ್ಣೇ ಹೋಗಿ ಇಷ್ಟು ನೋವಾಯ್ತು, ಅವನಿಗೆ 2 ಕಣ್ಣೆನ್ನ ಹೋಗ್ಬಿಟ್ರೆ ಏನಾಗುತ್ತೆ, ತುಂಬಾ ನೋವು ಅನುಭವಿಸ್ಬಿಡ್ತಾನಲ್ಲ ಅಂತ ನೀನು ಅವನ ಮೇಲೆ ಪ್ರೀತಿ ಬರ್ಲಿ ನಿನಗೆ, ಈ ಉದ್ದೇಶದಿಂದ ದೇವರು ಈ ಒಂದು
ಕಣ್ಣಿಗೆ ಕಣ್ಣು ಅಷ್ಟೇ ಮಾಡ್ಬೇಕು ಅಂತ ಏನ್ ಮಾಡಿದ್ರು ಅವಾಗ ವಿಧಿಸಿದ್ರು. ಇವೆಲ್ಲ ಮಾಡೋದಕ್ಕೆ ಅಂದ್ರೆ ಅವ್ರ ಮೇಲೆ ಪ್ರೀತಿ ಬರ್ಲಿ, ಮತ್ತೆ ಬಲಿಗಳನ್ನು ದೇವರು ಕೊಡ್ಬೇಕು ಅಂತ ಒಂದು ಕಾಲದಲ್ಲಿ ಹೇಳಿದ್ರು. ಯಾಕೆ ಅಂತಂದ್ರೆ ದೇವರ ಉದ್ದೇಶ ಏನಪ್ಪಾ ಅಂತಂದ್ರೆ, ನೀನು ಒಂದು ಪ್ರಾಣಿಯನ್ನು ಸಾಕಿ ಅದನ್ನ ನಿನ್ನ ಪಾಪಕ್ಕೋಸ್ಕರ ಬಲಿ ಕೊಡುವಾಗ ನನ್ನಿಂದ ಅಯ್ಯೋ ಈ ಪ್ರಾಣಿ ಹಿಂಸೆ ಆಯ್ತಲ್ಲ, ಬಲಿ ಆಯ್ತಲ್ಲ, ಅದೂ ಒಂದು ಜೀವ ಆಯ್ತಾ ಅಂತ ತಿಳ್ಕೊಂಡು ನೀನಿನ ಮೇಲೆ ಪಾಪ ಮಾಡ್ದಲೆ ನೀನು ನೀತಿವಂತನಾಗಿ ಒಳ್ಳೆಯವನಾಗಿ ಇದ್ದು ಬಿಟ್ರೆ ನಿನ್ನಿಂದ ಪ್ರಾಣಿ ಬದುಕುಳಿತದೆ, ಸಂತೋಷವಾಗಿ ಲೋಕದಲ್ಲಿ ಕಾಲ ಕಳೀತದೆ ಅಂತ ಅರ್ಥ ಮಾಡ್ಕೊಂಡು ಪಾಪ ಮಾಡ್ದಂಗೆ ಇರ್ಲಿ ಅನ್ನುವಂಥ ದೇವರ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಪ್ರಾಣಿ ಪಕ್ಷಿಗಳ ಬಲಿಗಳನ್ನ ಏನ್ ಮಾಡಿದ್ರು ದೇವರು ವಿಧಿಸಿದ್ರು. ಆದ್ರೆ ಮನುಷ್ಯ ಏನ್ ಮಾಡ್ದ, ಯಾವ ದೇವರ ಒಂದು ಆಲೋಚನೆಗಳನ್ನ ಉದ್ದೇಶಗಳನ್ನ ತಿಳಿಯದೆ ಪಾಪ ಮಾಡೋದು, ಪ್ರಾಣಿಗಳನ್ನ ಕಡಿದು ಬಲಿ ಕೊಡುವಂಥದ್ದು ಜಾಸ್ತಿ ಆಗಿದ್ರಿಂದ ಮನುಷ್ಯರ ಪಾಪ, ಪ್ರಾಣಿಗಳ ಪಾಪ ಕೊಡೋದು ಅಸಾಧ್ಯವಾಯಿತು. ಈ ಕಾರಣದಿಂದ ದೇವ್ರೇನ್ ಮಾಡಿದ್ರಂತೆ, ಯೇಸು ಕ್ರಿಸ್ತನನ್ನ ಬಲಿ ಕೊಟ್ರು ಅಂತ ನಾವು ಇನ್ನು ಮುಂದೆ ನಾವು ಏನ್ ಮಾಡೋಣ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋಣ. ಈಗ ಪ್ರಾಣಿ ಬಲಿ ಕೊಡ್ಬೋದಾಗಿತ್ತಲ್ಲ ಅಂತ ನಮಗೂ ಒಂದು ಪ್ರಶ್ನೆಗಳನ್ನು ಬಂದಾಗ ಅದಕ್ಕೆ ಪೌಲ್ರು ಉತ್ತರ ಕೊಡ್ತಾರೆ. ಇಬ್ರಿ 10ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಓತ ಓರಿಗಳ ರಕ್ತದಿಂದ ಪಾಪ ಪರಿಹಾರ ಅಸಾಧ್ಯವಾಗಿದೆಯಲ್ಲ. ಯಾಕೆ ಅಂತಂದ್ರೆ ಮನುಷ್ಯನ ಪಾಪ ಏನಾಗ್ಬಿಡ್ತಂತೆ, ತುಂಬಾ ಅಧಿಕವಾಗ್ಬಿಡ್ತು. ಇನ್ನೂ ಒಂದು ಕಾರಣ ಏನಕ್ಕಪ್ಪ ಅಂತಂದ್ರೆ, ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಟ್ರೆ ಸರಿಯಾಗೋದಿಲ್ಲ, ಸರಿಯಾದ ಈಡು, ಸರಿ ಸಮಾನವಾದಂತ ಬೆಲೆ ಆಗಲ್ಲ. ಅವನು ಮಾಡಿದಂತ ಪಾಪಕ್ಕೆ ಪ್ರಾಣಿ ಪಕ್ಷಿಗಳ ಬೆಲೆ ಯಾವ ರೀತಿಯಾಗಿದೆ ಅಂತಂದ್ರೆ, ಮನುಷ್ಯನಿಗಿನ ಕೆಳಗಿನ ಹಂತದಲ್ಲಿ ದೇವ್ರು ಏನ್ ಮಾಡಿದ್ದಾರೆ, ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಮನುಷ್ಯನನ್ನ ಅವರಿಗಿಂತ ಉತ್ತಮವಾದಂತ ಜ್ಞಾನ, ತಿಳುವಳಿಕೆ, ವಿವೇಕವುಳ್ಳಂತ ಪ್ರಾಣಿಯಾಗಿ ಮನುಷ್ಯನನ್ನ ಏನ್ ಮಾಡಿದ್ದಾರೆ ದೇವರು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಹೋಗಿ ಅವನು ಮಾಡಿದ ಪಾಪಕ್ಕೆ ಈ ಪ್ರಾಣಿ ಬಲಿ ಕೊಟ್ರೆ ಸರಿ ಸಮಾನವಾಗೋದಿಲ್ಲ. ಇದಕ್ಕೆ ನಾವು ಒಂದು ಉದಾಹರಣೆಯನ್ನ ನೋಡೋಣ. ಏನಪ್ಪಾ ಅಂತಂದ್ರೆ, ಒಂದು 200 ರೂಪಾಯಿ ಬೈಬಲ್ ಅಷ್ಟು ಬೆಲೆಯ ಬೈಬಲ್ ಅನ್ನ ಯಾರೋ ಒಬ್ಬ ಸಹೋದರ ಇಸ್ಕೊಂಡು ಕಳೆದಾಕ್ಬಿಟ್ರು ಅಂತ ಇಟ್ಕೊಳ್ರಿ. ಕಳೆದಾಕ್ಬಿಟ್ಟು ಅವ್ರು 250 ರೂಪಾಯಿ ಬೆಲೆಯ ಬೈಬಲ್ ಅನ್ನು ನಮಗೆ ಕೊಟ್ರೆ ಅದಕ್ಕೆ ಸರಿ ಸಮಾನವಾಗ್ತತಾ? ಹೆಚ್ಚಿಗೆ ಆಗ್ಬಿಡ್ತೈತೆ ಬೆಲೆ. ಅದ್ರಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. 200 ರೂಪಾಯಿಗೆ ನಾನು 250 ರೂಪಾಯಿ ಕೊಟ್ನಲ್ಲ ಅಂತ ಅವ್ರಿಗೂ ಅನ್ನುತ್ತೆ, ನಾನು 250 ರೂಪಾಯಿ ಇಸ್ಕೊಂಡ್ಬಿಟ್ನಲ್ಲ ಅಂತ ನಮಗೂ ಒಂದು ಇದಾಗ್ಬಿಡ್ತದೆ. ಅದಕ್ಕೆ ಹೋಗ್ಲಿ 150 ರೂಪಾಯಿ ಕೊಟ್ಬಿಟ್ರೆ ಅದು ಸಮಾನ ಆಗಲ್ಲ, ಸರಿ ಆಗಲ್ಲ, ಅದಕ್ಕೆ ಕಮ್ಮಿ ಆಗ್ಬಿಡ್ತದೆ. ಅದಕ್ಕೆ ಮನುಷ್ಯ ಮಾಡಿದಂತ ಪಾಪಕ್ಕೆ, ಪರಿಶುದ್ಧನಾಗಿ ಪರಿಪೂರ್ಣನಾಗಿದ್ದಂತ ಆದಾಮನು ಮಾಡಿದಂತ ಪಾಪಕ್ಕೆ ಅದೇ ಹಂತದಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡಿದ್ರಂತೆ, ಈ ಲೋಕಕ್ಕೆ ಬರ್ಬೇಕಾಗಿತ್ತು ಹುಟ್ಟಿ. ಯೇಸು ಕ್ರಿಸ್ತನನ್ನು ಅದಕ್ಕೆ ಕೀರ್ತನೆ 8ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅವನನ್ನು ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟಿದೆ ಅಂತ ಬರೀತಾರೆ. ನೋಡ್ರಿ, ಯೇಸು ಕ್ರಿಸ್ತರನ್ನ ದೇವದೂತರ ಹಂತದಲ್ಲಿ ಏನ್ ಮಾಡಿದ್ರು, ಅವ್ರನ್ನ ಸೃಷ್ಟಿ ಮಾಡಿದ್ರು. ಅಂದ್ರೆ ಮನುಷ್ಯನಿಗಿಂತ ಮೇಲ್ಪಟ್ಟು. ಈ ಕಾರಣದಿಂದ ಅವ್ರು ಏನ್ ಮಾಡಕ್ಕಾಗಲ್ಲ, ದೂತರನ್ನ ಬಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಕ್ರಿಸ್ತನನ್ನ ಒಂದು ಮಾನವರಿಗ ಹಂತದಲ್ಲಿ, ಮನುಷ್ಯನ ಪರಿಪೂರ್ಣ ಹಂತದಲ್ಲಿ ತಗೊಂಡ್ ಬಂದು ಅವ್ರನ್ನ ಏನ್ ಮಾಡಿದ್ರೆ ಬಲಿ ಕೊಟ್ರು ಅಂತ ನಾವು ನೋಡ್ತೀವಿ. ಆಮೇಲೆ ಆದಾಮನು ಯಾವ ವಯಸ್ಸಿನಲ್ಲಿ ಪಾಪ ಮಾಡಿದ್ರು ಅದು ಮುಖ್ಯವಾಗಿರೋಂಥದ್ದು. 30ನೇ ವಯಸ್ಸಿನಲ್ಲಿ ದೇವರು ಅವ್ರನ್ನ ಸೃಷ್ಟಿ ಮಾಡಿದ್ದು. 32ನೇ ವಯಸ್ಸಿನಲ್ಲಿ ಅವ್ರೇನ್ ಮಾಡ್ತಾರೆ, 31, 2ರಲ್ಲಿ ಅಷ್ಟರೊಳಗಡೆ ಅವ್ರೇನ್ ಮಾಡ್ತಾರೆ, ಪಾಪವನ್ನ ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತನನ್ನು ನೋಡ್ರಿ, ಅದೇ ವಯಸ್ಸಿನಲ್ಲಿ 30ನೇ ವಯಸ್ಸಿನಲ್ಲಿ ದೀಕ್ಷಾ ಸ್ನಾನ ತಗೊಂಡ್ ಬಂದು 33ನೇ ವರ್ಷದಲ್ಲಿ ಏನ್ ಮಾಡಿದ್ರಂತೆ, ಬಲಿಯಾಗಿ ಕೊಟ್ರು. ಯಾಕೆಂದ್ರೆ ಸರಿ ಆಗ್ಬೇಕದು, ಅಷ್ಟನೇ ವಯಸ್ಸಿನಲ್ಲಿ. ಇದು ಧರ್ಮಶಾಸ್ತ್ರದಲ್ಲಿ ಸಹಿತ ಇದು ಸರಿ ಹೊಂದಬೇಕು. ಯೇಸು ಕ್ರಿಸ್ತರನ್ನ ಬಲಿ ಕೊಟ್ಬಿಟ್ರು ಸುಮ್ನೆ ಅಂತ ಎಲ್ಲರೂ ಹೇಳ್ತಾರೆ. ಇದರ ರೀತಿ ನೀತಿ ವಿಧಾನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ದೇವರ ಯೋಜನೆಗಳನ್ನ ಏನು ಅಂತ. ಅರಣ್ಯಕಾಂಡ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವ ದರ್ಶನದ ಗುಡಾರದ ಸೇವೆಯನ್ನ ಮಾಡಬೇಕು ಅಂತ ಅಂದ್ರೆ ಅವ್ರಿಗೆ 30ನೇ ವಯಸ್ಸಿಂದ 50ನೇ ವಯಸ್ಸಿನ ಒಳಗಡೆನೆ ಇರಬೇಕು ಅಂತ ವಿಧಿಗಳನ್ನ ವಿಧಿಸಿದ್ರು, ಆಜ್ಞೆಗಳನ್ನ.
ಅದಕ್ಕೆ ತಂದೆಯಾದ ದೇವರು ಈ ಒಂದು ರೀತಿಯಲ್ಲಿ ದೇವದೂತರನ್ನ ಬಲಿ ಕೊಡ್ಲಿಲ್ಲ, ಮಾನವರನ್ನು ಬಲಿ ಕೊಡ್ಲಿಲ್ಲ. ಪಾಪಿಗಳಾಗಿದ್ರು ದೇವದೂತರು ಹೆಚ್ಚಿಗೆ ಆಗಿತ್ತು, ಪ್ರಾಣಿ ಪಕ್ಷಿಗಳು ಅವು ಕಡಿಮೆ ಹಂತದಲ್ಲಿದ್ದು. ಅದಕ್ಕೋಸ್ಕರ ಪರಿಶುದ್ಧನಾಗಿ ಯೇಸು ಕ್ರಿಸ್ತರು ಬಂದು ಮಾನವರ ಪರಿಪೂರ್ಣ ಆದಾಮನ ಹಂತದಲ್ಲಿ ಅವರು ಸೃಷ್ಟಿಯಾಗಿ ಬಂದು ನಮಗೋಸ್ಕರ ಪಾಪಕ್ಕೆ ಬಲಿಯಾಗಿ ಕೊಟ್ರು ಅಂತ ನಾವು ನೋಡ್ತೀವಿ. ಆಮೇಲೆ ಎಲ್ಲರ ಪಾಪವನ್ನು ಹೊತ್ತುಕೊಳ್ಳಲಿಕ್ಕೆ ಬಡವರಾಗಿ ಜೀವನ ನಡೆಸಿ ಎಲ್ಲರ ಪಾಪವನ್ನು ಹೊತ್ಕೊಳ್ಬೇಕು ಅಂತಂದ್ರೆ ಅವರು ಪಾಪಿಗಳಾಗಿದ್ರೆ ಸಾಧ್ಯನೇ ಆಗ್ತಿರ್ಲಿಲ್ಲ, ಎಲ್ಲರ ಹೊತ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ಅವ್ರು. ಆಮೇಲೆ ಮುಖ್ಯವಾಗಿ ಬೇರೆ ಯಾರಾದ್ರೂ ಕಳಿಸ್ಬೋದಾಗಿತ್ತಲ್ಲ ಅಂತಂದ್ರೆ ಯಾರೂ ಮುಂದೆ ಬರಲಿಲ್ಲ. ಯೇಸು ಕ್ರಿಸ್ತರು ಮಾನವರಿಗೋಸ್ಕರ ಯಾರು ಬರಲಿಲ್ಲ. ಕಾರಣ ಯೇಸು ಕ್ರಿಸ್ತರು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಇಡೀ ಲೋಕವನ್ನು ಸೃಷ್ಟಿ ಮಾಡಿದ್ ಯಾರು ಅಂದ್ರೆ ಯೇಸು ಕ್ರಿಸ್ತರು, ತಂದೆಯಾದ ದೇವರ ಏಕೈಕ ಸೃಷ್ಟಿ ಯೇಸು ಕ್ರಿಸ್ತರು ಒಬ್ಬನೇ. ಓನ್ಲಿ ಬಿಗಾಟನ್ ಸನ್ ಅಂತ ಇಂಗ್ಲಿಷ್ ನಲ್ಲಿ ನಾವು ನೋಡ್ತೀವಿ. ಯಾಕೆಂದ್ರೆ ಡೈರೆಕ್ಟ್ ಆಗಿ ತಂದೆಯ ದೇವರು ಯೇಸು ಕ್ರಿಸ್ತರನ್ನ ಸೃಷ್ಟಿ ಮಾಡ್ತಾರೆ, ಆದ್ರೆ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರಂದ್ರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ತಂದೆಯ ದೇವರು ಈ ಲೋಕವನ್ನ ಉಂಟು ಮಾಡಿದ್ರು. ಹಾಗಾದ್ರೆ ತನ್ನ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿದ್ದರಿಂದ ತಾನು ಅವರಂತೆ ಆದನು ಅಂತ ರೋಮಪುರದಲ್ಲಿ ನಮ್ಗೆ ಪೌಲರು ಸ್ಪಷ್ಟವಾಗಿ ಬರೀತಾರೆ. ಹಂಗಾರೆ ಮಕ್ಕಳ ಮೇಲೆ ಪ್ರೀತಿ ಬರ್ಬೇಕು ಅಂದ್ರೆ ಒಂದು ತಂದೆ ತಾಯಿ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಬರಲಿಲ್ಲ. ಈ ಕಾರಣದಿಂದ ಪರಲೋಕದಲ್ಲಿ ಅವ್ರು ಹೇಳ್ತಾರೆ, ಯೆಶಾಯ 6:8 ಇಗೋ ಯಾವನನ್ನು ಕಳುಹಿಸಲಿ, ಯಾರು ನಮಗೋಸ್ಕರ ಹೋಗ್ತಾರೆ, ನಮ್ಮ ಪ್ಲಾನು ನಮ್ಮ ಯೋಜನೆಯನ್ನು ಸಕ್ಸಸ್ ಮಾಡ್ಲಿಕ್ಕೆ ಯಾರು ಹೋಗ್ತಾರೆ. ಈ ರೀತಿಯಾಗಿ ತಂದೆಯಾದ ದೇವರು ಪರಲೋಕದಲ್ಲಿ ಆಲೋಚನೆ ಮಾಡುವಾಗ ಇದನ್ನ ಅರ್ಥ ಮಾಡಿಕೊಂಡಂತ ಯೇಸು ಕ್ರಿಸ್ತರು ನಾನಿದ್ದೇನೆ, ಇಗೋ ನನ್ನನ್ನು ಕಳುಹಿಸು ಅಂದೇನು. ನೋಡಿದ್ರ, ಯೇಸು ಕ್ರಿಸ್ತರು ಮಾತ್ರ ಮುಂದೆ ಬಂದ್ರು, ಬೇರೆ ಯಾವ ದೂತರುಗಳು ಬರ್ಲಿಲ್ಲ. ನೋಡಿ, ಇದು ಉದ್ದೇಶ. ಇವೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಇದೆಲ್ಲ ಅರ್ಥ ಮಾಡ್ಕೊಂಡಿದ್ರೆ ವೇಸ್ಟ್ ಆಗ್ತೈತೆ. ಈಗ ದೇವರು ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಬಲಿ ಕೊಟ್ರು. ಈ ಯೇಸು ಕ್ರಿಸ್ತನಲ್ಲಿ ಇದ್ದದ್ದು ಒಂದೇ ಜೀವ. ಈಗ ಅರ್ಥ ಮಾಡ್ಕೊಳ್ಬೇಕು ನಾವು. ದೇವರ ಒಂದು ಆಜ್ಞೆಗಳು ಏನ್ ಯೋಚನೆ ಮಾಡೋದಂದ್ರೆ, ಜೀವಕ್ಕೆ ಜೀವ, ಪ್ರಾಣಕ್ಕೆ ಪ್ರಾಣ, ಒಂದು ಕಣ್ಣಿಗೆ ಒಂದೇ ಕಣ್ಣು, ಒಂದು ಬರೆಗೆ ಒಂದು ಬರೆ, ಒಂದು ಕಾಲಿಗೆ ಒಂದೇ ಕಾಲು, ಇದು ಯೋಜನೆ. ಈಗ ಇಡೀ ಮಾನವ ಕುಲ ಪಾಪ ಮಾಡಿದೆ, ಯೇಸು ಕ್ರಿಸ್ತನಲ್ಲಿರೋದು ಒಂದೇ ಜೀವ. ಯಾರಿಗೆ ಜೀವನ ಕೊಡ್ಲಿಕ್ಕೆ ಸಾಧ್ಯ? ನೋಡಿ, ದೇವ್ರ ಪ್ಲಾನ್ಗಳು ಯೋಜನೆಗಳು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಅದನ್ನ ಹಂಗಾದ್ರೆ ಆ ಒಂದು ಜೀವವನ್ನು ಯಾರಿಗಪ್ಪ ಕೊಟ್ರು? ಯೇಸು ಕ್ರಿಸ್ತರು ಪ್ರಾಣವನ್ನ ನಿಜವಾಗಿ ಬಲಿ ಈಡ್ಕೊಟ್ಟಿದ್ದು ಯಾರಿಗೆ ಅಂದ್ರೆ ಆದಾಮನಿಗೆ ಮಾತ್ರನೇ ಅವರು ಆ ಜೀವವನ್ನ ಕೊಟ್ಟುಬಿಟ್ರು. ಹಂಗಾದ್ರೆ ನಮ್ಗೆಲ್ಲ ಹೆಂಗೆ ರಕ್ಷಣೆ ಬಂತು? ಈ ಪ್ರಶ್ನೆ ಬರ್ತಾರಲ್ವ? ಖಂಡಿತ ಬರ್ತದೆ. ಹೆಂಗೆ ಅಂತಂದ್ರೆ ಅದನ್ನ ಪೌಲರು 1 ಕೊರಿಂಥದವರೆಗೆ ಬರೆದಂತ ಪತ್ರಿಕೆ 15:22 ಹೇಳ್ತಾರೆ, ಆದಾಮನ ಸಂಬಂಧದಿಂದ ಎಲ್ಲರೂ ಹೆಂಗೆ ಸಾಯುವರಾದರೋ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗ್ತಾರೆ. ಈ ರೀತಿಯಾಗಿ, ಯಾಕೆಂದ್ರೆ ಒಬ್ಬ ಮಾಡಿದ ಪಾಪಕ್ಕೆ ಎಲ್ಲರೂ ಏನಾಗ್ಬಿಟ್ರಂತೆ? ಪಾಪಿಗಳಾಗ್ಬಿಟ್ರು. ನೋಡು, ಒಬ್ಬರು ನೀತಿ ಅನುಸರಿಸ್ಬಿಟ್ರೆ, ಒಬ್ಬರು ಜೀವವನ್ನ ಪಡ್ಕೊಂಡ್ಬಿಟ್ರೆ, ಅವ್ರನ್ನ ನಂಬೋದ್ರ ಮುಖಾಂತರ ಎಲ್ಲರೂ ಜೀವಂತರಾಗ್ಬಿಡ್ತಾರೆ, ಎಲ್ರಿಗೂ ರಕ್ಷಣೆ ಈ ರೀತಿಯಾಗಿ ಸಿಕ್ತು. ನೋಡ್ರಿ, ದೇವರ ಯೋಜನೆ ತುಂಬಾ ದೊಡ್ಡದಾಗಿದೆ ಮತ್ತು ಬಹಳ ಜ್ಞಾನದಿಂದ ಕೂಡಿದೆ. ಆದ ರೀತಿಯಿಂದ ಇಡೀ ಮನುಕುಲ ಹೆಂಗಪ್ಪ ಸರಿ ಹೋಗ್ತತೆ ಅಂದ್ರೆ, ಎಲ್ಲಾ ಜಾತಿ ಜನ ಪಂಗಡಗಳು ಇವೆಲ್ಲವನ್ನು ಯೇಸು ಕ್ರಿಸ್ತರನ್ನು ನಂಬೋದ್ರಿಂದ 1000 ಇಯರ್ನಲ್ಲಿ ಇಡೀ ಮಾನವ ಕುಲಕ್ಕೆ ರಕ್ಷಣೆ ಸಿಗ್ತೈತೆ. ಈಗ ಯಾರು ನಂಬ್ತಾರೋ ಅವರಿಗೆ ಮಾತ್ರ ರಕ್ಷಣೆ. ಅದೇ ರೀತಿಯಲ್ಲಿ ಈಗ ಎಲ್ಲರೂ ಸಮಾಧಿಯಲ್ಲಿ ಸತ್ತು ಮಲಗಿದ್ದಾರೆ. ಯೋಹಾನ್ ಬರೆದಂತ ಸುವಾರ್ತೆ 5:28-29 ವಾಕ್ಯದಲ್ಲಿ ಇದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಸಮಾಧಿಗಳಲ್ಲಿರುವವರು ಎಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗಡೆ ಬರುವಂತ ಸಮಯ ಬರ್ತತೆ. ಎಲ್ಲರೂ ಅನ್ನುವಾಗ ಎಲ್ಲಾ ಜಾತಿ ಜನಾಂಗಗಳು ಪಂಗಡಗಳು ಸೇರ್ಕೊಂಡ್ಬಿಟ್ಟು ನೋಡಿ, ಎಲ್ರು ಪುನರುತ್ಥಾನ ಆಗುವಂತ ವಿಷಯವನ್ನ ಇಲ್ಲಿ ಏನ್ ಮಾಡ್ತಾರೆ? ಹೇಳ್ತಾ ಇದ್ದಾರೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಮತ್ತು ಕೆಟ್ಟದ್ದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗ್ತದೆ. ನೋಡಿ, ಸತ್ತವರನ್ನ ಸಮಾಧಿಯಲ್ಲಿ ಮಲಗಿಸ್ಬಿಟ್ಟು ಚಪ್ಪಡಿ ಎಳೆದು ಸಿಮೆಂಟ್ ಹಾಕ್ಬಿಟ್ಟು ನಾವೇನ್ ಮಾಡ್ಬಿಡ್ತೀವಿ? RIP ಅಂತ ಬರಿತೀವಿ. ಅಂದ್ರೆ ರೆಸ್ಟ್ ಇನ್ ಪೀಸ್, ಅಂದ್ರೆ ವಿಶ್ರಾಂತಿಯಲ್ಲಿರು ಅಂತ. ಆದ್ರೆ ನಾವೇನ್ ತಿಳ್ಕೊಂಡ್ಬಿಡ್ತೀವಿ? ಅವ್ರು ಎದ್ದು ಬರ್ತಾರೆ, ಊಟ ಮಾಡ್ತಾರೆ ಅಂತ ಅವ್ರಿಗೆ ಹೋಗಿ ಎಡೆ ಇಕ್ಕದಂಥದ್ದು, ಸಮಾಧಿಗಳ ಹತ್ರ ಅವ್ರು ತಿನ್ನೋಂಥ ಆಹಾರಗಳನ್ನ ಇಕ್ಕದು ಮಾಡ್ತೀವಿ. ಅವ್ರು ಎದ್ದು ಬಂದು ದೆವ್ವಗಳಾಗ್ಬಿಟ್ರು ಅಂತ ಹೇಳ್ತೀವಿ. ಇದು ವಾಕ್ಯಕ್ಕೆ, ಬೈಬಲ್ಗೆ ವಿರೋಧವಾದಂತ ಮಾತುಗಳು. ಹಾಗಾದ್ರೆ ದೆವ್ವಗಳು ಯಾರು? ಹಂಗಾದ್ರೆ ಯಾರು ದೆವ್ವಗಳು? ನಮ್ಮ ಮುಂದಿನ ಪಾಠಗಳಲ್ಲಿ ಏನ್ ಮಾಡೋಣ? ಸತ್ಯವೇದ ಆಧಾರದಿಂದ ಅದ್ಭುತವಾದಂತ
ಒಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಹೋಗೋಣ. ಆಮೇಲೆ ನೆಕ್ಸ್ಟ್ ಇವಾಗ ಆದ್ರೆ ಅನೇಕ ತಪ್ಪು ಬೋಧನೆಗಳಿಂದ ಸತ್ತವರು ನರಕಕ್ಕೆ ಹೋಗ್ತಾರೆ ಅನ್ನೋಂಥದ್ದು ವಿಷಯಗಳೆಲ್ಲ ನಾವೇನ್ ಮಾಡ್ತೀವಿ, ನಾವು ಮಾತುಗಳನ್ನ ಆಡ್ತೀವಿ. ಇದು ತಪ್ಪು, ಪಾಪಿಗಳು ಎಲ್ರು ನರಕಕ್ಕೆ ಹಾಕ್ಬಿಟ್ರೆ, ಬೈಬಲ್ ಪ್ರಕಾರ ನೀತಿವಂತನು ಒಬ್ಬನು ಇಲ್ಲ, ಎಲ್ರು ನರಕಕ್ಕೆ ಹೋಗ್ಬಿಟ್ರೆ ಹಂಗಾರೆ ಯಾರು ಪುನರುತ್ಥಾನ, ಯಾರು ಸಮಾಧಿಯಲ್ಲಿ ಎಬ್ಬರಿಸ್ತಾರೆ, ಯಾರನ್ನ ಲೋಕದಲ್ಲಿ ನಾವು ಆಳ್ವಿಕೆ ಮಾಡ್ಬೇಕಾಗುತ್ತೆ? ಎಲ್ಲ ತಪ್ಪು ಬೋಧನೆಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪಾಗ್ತದೆ. ಅದರಿಂದ ಸರಿಯಾದ ರೀತಿಯಲ್ಲಿ ದೇವರ ಯೋಜನೆಯನ್ನ ಅರ್ಥ ಮಾಡ್ಕೊಳ್ಳೋದನ್ನ ಫಸ್ಟ್ ನಾವು ಕಲಿಬೇಕಾಗತ್ತೆ. ಯೋಹಾನ 3:16 ನಾವು ಅವಾಗಲೇ ನೋಡ್ದಂಗೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಮಗನನ್ನು ಕೊಟ್ಟವರು. ಎಷ್ಟೋ ಪ್ರೀತಿಯನ್ನು ದೇವರು ಇಟ್ಟು ಮಗನನ್ನ ಕೊಟ್ಟ ಮೇಲೆ ಅವ್ರನ್ನ ತಕೊಂಡೋಗ್ಬಿಟ್ಟು ನರಕಕ್ಕೆ ಹಾಕ್ಬಿಟ್ರೆ ಹೆಂಗೆ ಸಾಧ್ಯ ಆಗ್ತದೆ? ಎಲ್ರು ರಕ್ಷಣೆ ಹೊಂದ್ಬೇಕು ಅಂತಾನೆ ತಾನೇ ಮಗನ ಕೊಟ್ಟಿದ್ದು. ಈಗ ಶಿಕ್ಷೆ ಕೊಟ್ಬಿಟ್ರೆ ಇದು ಯಾವ ನ್ಯಾಯ? ಇದು ತಪ್ಪಾಗ್ಬಿಡ್ತದೆ. ಆದ್ರಿಂದ ಮುಂದೆ ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಸೈತಾನನ್ನ ಕಟ್ಟಿ ಹಾಕಿದ ಮೇಲೆ ಯಾರೂ ಪಾಪ ಮಾಡೋದಕ್ಕೆ ಹೋಗೋದಿಲ್ಲ. ಸತ್ಯ ತಿಳ್ಕೊಂಡು ನಂಬಿ ಅವರು ದೇವ್ರ ಕಡೆಗೆ ತಿರ್ಕೊಳ್ತಾರೆ. ಇದು ದೇವರ ಯೋಜನೆಗಳು. ಸರಿಯಾದ ಅರ್ಥ ಮಾಡ್ಕೊಳ್ಬೇಕು. ಈಗ ದೇವರ ಅತಿ ದೊಡ್ಡ ಯೋಜನೆ ಏನಪ್ಪಾ ಅಂತಂದ್ರೆ, ಈಗ ನಂಬುವಂತ ಒಂದು ಗುಂಪುಗಳನ್ನ, ಕ್ರಿಸ್ತನ ಗುಣಲಕ್ಷಣಗಳನ್ನ ಬೆಳೆಸ್ಕೊಂಡಂತವ್ರಿಗೆ ಮುಖ್ಯವಾಗಿ ಈ ಯೋಜನೆಗಳನ್ನ ಸರಿಯಾಗಿ ಅರ್ಥ ಯಾರು ಮಾಡ್ಕೊಳ್ತಾರೋ ಅವರನ್ನ ಪರಲೋಕದಲ್ಲಿ ತಂದೆಯ ದೇವರು ಅಥವಾ ಯೇಸು ಕ್ರಿಸ್ತನ ಒಂದು ಕುಟುಂಬವಾಗಿ ಕರೆದಿದ್ದಾರೆ. ಇದನ್ನ ನಾವು ದೊಡ್ಡ ಯೋಜನೆ, ಇದು ಸತ್ಯವಿದ್ದಾನೆ. ಇದು ಎಷ್ಟು ಜನ ಅಂತ ನಾವು ನೋಡಿದ್ರೆ 1,44,000 ಜನ ಮಾತ್ರ ಅಂತ ನಮಗೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತೈತಿ. ಅವ್ರನ್ನ ಆರಿಸ್ಕೊಂಡು ಪರಲೋಕದಲ್ಲಿ ಅವ್ರನ್ನ ಕೂಡಿಸ್ತಾರೆ, ರೆಡಿ ಮಾಡ್ತಾರೆ. ಅವ್ರನ್ನ 3ನೇ ಮಹಾಯುದ್ಧ ಈ ಲೋಕದಲ್ಲಿ ಆದ್ಮೇಲೆ, ಆರ್ಮೆಗೆಡನ್ ಯುದ್ಧ ಅಥವಾ ಲೋಕ ವಿನಾಶ ಆದ ಮೇಲೆ ಅವ್ರಿಗೆ ಭೂಲೋಕದಲ್ಲಿರುವಂತ ಎಲ್ಲರನ್ನ ಪುನರುತ್ಥಾನ ಮಾಡಿ ಸತ್ಯ ಕೊಟ್ಟು ಕ್ರಿಸ್ತನ ಬಳಿಗೆ ನಡೆಸುವಾಗ ಇಡೀ ಭೂಲೋಕ ಎಲ್ಲರೂ ಏನ್ ಮಾಡ್ತಾರೆ, ದೇವ್ರ ಯೋಜನೆಯನ್ನ ಅರ್ಥ ಮಾಡ್ಕೊಳ್ತಾರೆ. ಆದ್ರೆ 1,44,000 ಜನ ಅದ್ ಹೆಂಗೆ ಹೇಳ್ಬಿಟ್ರ, ಇದು ಏನಿದು ಹಿಂಗೈತಲ್ಲ ಅಂತ ಕೇಳಿದ್ರೆ ನಮ್ಗೆ ಇದ್ರ ಬಗ್ಗೆ ಯೋಹಾನ ಪ್ರಕಟಣೆ ಬರೆದಿರ್ತಕ್ಕಂಥ 7ನೇ ಅಧ್ಯಾಯ 4ನೇ ವಾಕ್ಯದಿಂದ ನಾವು ನೋಡಿದ್ರೆ ಇದನ್ನ ಕ್ಲೀನ್ ಆಗಿ ಅರ್ಥ ಆಗ್ತದೆ. ಅಲ್ಲಿ ಇಸ್ರೇಲ್ರ ಒಂದು ಕುಲಗಳಲ್ಲಿ 12 ಕುಲಗಳನ್ನ ಆರಿಸ್ಕೊಳ್ತಾರೆ. ಆದ್ರೆ ಆ 12 ಕುಲಗಳು ಇಸ್ರೇಲ್ರ ಕುಲಗಳಲ್ವಾ ಅಂತ ನಮಗೆ ಪ್ರಶ್ನೆಗಳು ಬರ್ತದೆ. ಇದನ್ನ ಮುಂದಿನ ಪಾಠಗಳಲ್ಲಿ ವಿಸ್ತಾರವಾಗಿ ನಾವೇನ್ ನೋಡೋಣ. ಯಾಕೆ ಅಂತಂದ್ರೆ ಅದು ಇಸ್ರೇಲ್ರಲ್ಲಿ ಇರತಕ್ಕಂಥ 12 ಕುಲಗಳು ಅದು ಬರೋದೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ನಾನು ಪರಲೋಕ ಕರ್ಕೊಂಡು ಹೋಗ್ತೀನಿ ಅಂತ ವಾಗ್ದಾನನೇ ಮಾಡಿಲ್ಲ. ಯಾವ್ರಿಗೆ? ಯೇಸು ಕ್ರಿಸ್ತನನ್ನ ಅವರು ಶಿಲ್ಬೆ ಮೇಲೆ ಸಾಯೋದಕ್ಕೆ ಮುಂಚೆ ಇದ್ದಂತ ಒಂದು ಜನಕ್ಕೆ. ಹಂಗಾರೆ ಇವ್ರು ಯಾರು? 1,44,000 ಜನ ಯಾರು ಅನ್ನೋಂಥದ್ದು ಮುಂದಿನ ಪಾಠಗಳು ನಾವು ವಿವರವಾಗಿ ನೋಡೋಣ. ಈಗ ಸದ್ಯಕ್ಕೆ ಈ ಪಾಠಗಳೆಲ್ಲ ನಮ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ, ನೋಡಿ, ದೇವ್ರ ರಾಜ್ಯದಲ್ಲಿ ಮುಂದೆ ಇವ್ರಿಗೆ ಪುನರುತ್ಥಾನ ಮಾಡಿದಾಗ ಏನೇನ್ ಆಗ್ತದೆ ಅಂತ ಯೋಚನೆ ನೋಡ್ಬಿಡೋಣ ಭವಿಷ್ಯದ ಬಗ್ಗೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 9ರಲ್ಲಿ, ನೀನು ಭೂಲೋಕದಲ್ಲಿ ನ್ಯಾಯ ತೀರ್ಪುಗಳನ್ನ ಮಾಡುವಾಗ, ರಾಜ್ಯಭಾರ ಮಾಡುವಾಗ ಭೂ ನಿವಾಸಿಗಳು ಧರ್ಮ ಜ್ಞಾನವನ್ನ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ನೋಡ್ರ, ದೇವ್ರ ರಾಜ್ಯ ಸ್ಟಾರ್ಟ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ಎಲ್ರನ್ನು ಪುನರುತ್ಥಾನ ಮಾಡ್ಬಿಟ್ಟು ಅವಾಗ ಎಲ್ರಿಗೂ ಸತ್ಯವನ್ನ ಪಡ್ಕೊಂತಾರೆ. ಕಾರಣ ಏನಪ್ಪಾ ಅಂದ್ರೆ ಸೈತಾನ ಇರಲ್ಲ, ಕೆಟ್ಟದ್ದು ಇರಲ್ಲ, ಎಲ್ಲವನ್ನ ತೆಗೆದಾಕ್ಬಿಡ್ತಾರೆ ದೇವರು. ಹಾಗಾಗಿ ನರಕಕ್ಕೆ ಹಾಕ್ಬೇಕಾದ್ರೆ ಹಂಗಾರೆ ಮತ್ತೆ ಇಲ್ಲಿ ನ್ಯಾಯ ತೀರ್ಪು ಏನಕ್ಕೆ? ಪುನರುತ್ಥಾನ ಯಾರಿಗೆ? ಅದರಿಂದ ನಂಬದವರು ದುಷ್ಟರನ್ನು ಎಲ್ಲರನ್ನು ನರಕಕ್ಕೆ ಹಾಕ್ಬಿಟ್ರೆ ಇದೆಲ್ಲ ಸುಳ್ಳಾಗ್ಬಿಡ್ತದಲ್ಲ. ಇದು ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ಬೋಧನೆಗಳಾಗ್ಬಿಡ್ತವೆ, ತಪ್ಪು ಬೋಧನೆಗಳು. ಹೆಜ್ಕೇಲ 18:23 ಹೇಳ್ತಾರೆ, ದುಷ್ಟನ ಸಾವಿನಲ್ಲಿ ಲೇಷವಾದ್ರೂ ನನಗೆ ಸಂತೋಷ ಉಂಟಾ? ಖಂಡಿತ ಇಲ್ಲ. ನೋಡ್ರ, ದುಷ್ಟರು ಸಾಯೋದು ದೇವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಇದೆಲ್ಲ ನಾವು ಸರಿಯಾದ ರೀತಿಯಲ್ಲಿ ದೇವ್ರನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಬೇಕು. ಇಂಥ ತಪ್ಪು ತಿಳುವಳಿಕೆಗಳು ಬೇಡ. ಉದಾಹರಣೆಗೆ, ದುಬೈನಲ್ಲಿ ಒಬ್ಬ ವ್ಯಕ್ತಿ ಕಳ್ತನ ಮಾಡಿ ಸಿಗಾಕೊಂಡ್ಬಿಟ್ರ ಅಂದ್ರೆ ಅಲ್ಲಿ ಸ್ಪಾಟ್ ಅಲ್ಲಿ 50 ಚಡಿ ಏಟುಗಳು ಅಂತ ಏನ್ ಮಾಡಿದ್ದಾರೆ, ಸರ್ಕಾರ ಒಂದು ಆಜ್ಞೆಗಳನ್ನ ಮಾಡಿದ್ದಾರೆ. ಈಗ ಉದಾಹರಣೆಗೆ ಒಬ್ಬ ಕಳ್ತನ ಮಾಡಿ ಅವನ್ ಸಿಗಾಕೊಂಡಂದ್ರೆ ಸ್ಪಾಟ್ ಅಲ್ಲಿ ಅವನಿಗೆ 50 ಚಡಿ ಏಟು ಕೊಡ್ಬೇಕಾದ್ರೆ ಅವನ ಸ್ನೇಹಿತ ಬಂದು ಇವನ್ ಕೈಲಿ ಏಟು ತಿಂದ್ರೆ ಸತ್ತೋಗ್ಬಿಡ್ತಾನ ಪಾಪ, ದಯವಿಟ್ಟು ಬೇಡ, ಬಿಟ್ಬಿಡ್ರಿ ಇವನ್ನ, ಇವನಿಗೆ ಬದಲಾಗಿ ನನಗೆ ಹೊಡೆಯಿರಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಪೊಲೀಸ್ನವರು ಅವನಿಗೆ ಬದಲಾಗಿ ಅವನಿಗೆ 50 ಚಡಿ ಏಟು ಕೊಟ್ಬಿಟ್ಟು ಆಮೇಲೆ ಇಲ್ಲ ಇವನಿಗೂ 50 ಚಡಿ ಏಟು ಮತ್ತೆ ಕೊಡ್ತೀವಿ ಅಂತಂದ್ರೆ ಇದು ಸರಿ ಹೋಗುತ್ತಾ? ಇದು ಅನ್ಯಾಯವಾಗುತ್ತೆ. ಅದೇ ರೀತಿಯಲ್ಲಿ ದೇವರು ಏನ್ ಮಾಡ್ತಾರೆ ಅಂದ್ರೆ, ಇಡೀ ಮಾನವ ಕುಲಕ್ಕೋಸ್ಕರ ಯೇಸು ಕ್ರಿಸ್ತನನ್ನ ಬಲಿ ಕೊಟ್ಟು ನಾವು ಅನುಭವಿಸ್ಬೇಕಾಗಿರ್ತಕ್ಕಂಥ ಶಿಕ್ಷೆಯನ್ನ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಎಲ್ಲವನ್ನ ಅನುಭವಿಸಿ
ಮತ್ತೆ ಈಗ ನಮ್ಮನ್ನ ಮತ್ತೆ ನರಕಕ್ಕೆ ಹಾಕಿದ್ರೆ ಈ ರೀತಿ ಶಿಕ್ಷೆ ಕೊಡೋದು ದೇವರ ನ್ಯಾಯನ, ದೇವರ ಇಷ್ಟನ, ದೇವರ ಚಿತ್ತನ, ದೇವರ ಉದ್ದೇಶನ? ಖಂಡಿತ ಅಲ್ಲ. ಇದು ಅನ್ಯಾಯದ ತೀರ್ಪಾಗ್ಬಿಡ್ತದೆ. ಹಾಗಾದ್ರೆ ನಿಜವಾಗಿ ನರಕ ಇದೆಯಾ? ನರಕಕ್ಕೆ ಹಾಕಿದ್ರು ಅಂದ್ರೇನು? ಆ ನರಕ ಅನ್ನುವಂತ ನಾವು ಅಂದ್ರೆ ಆ ಪದಗಳ ಅರ್ಥ ಏನು? ಅದು ಇಬ್ರಿಯ ಭಾಷೆಯಲ್ಲಿ ಏನನ್ನ ಸೂಚನೆ ಮಾಡುತ್ತೆ? ಮುಂದಿನ ಪಾಠಗಳನ್ನ ನೀವು ದಯವಿಟ್ಟು ನೋಡೋದಾದ್ರೆ ಇದ್ರ ಕಂಪ್ಲೀಟ್ ಅದ ವಿವರಣೆಯನ್ನ ನಾವು ನೋಡೋಣ ಮುಂದೆ ಪಾಠದಲ್ಲಿ. ಈಗ ನಮಗೋಸ್ಕರ ಆತನಿಗೆ ಶಿಕ್ಷೆಯಾಗಿದೆ ಅನ್ಬಿಟ್ಟು ನಾವು ಯೆಶಾಯ 53ನೇ ಅಧ್ಯಾಯ 5ರಲ್ಲಿ ನಾವು ನೋಡಿದ್ವಿ. ನಮ್ಮ ನಿಮಿತ್ತ ಆತನಿಗೆ ಏನಾಯ್ತು? ಗಾಯವಾಯ್ತು. ನಮ್ಮ ದ್ರೋಹಗಳ ನಿಮಿತ್ತ ಅವರು ಜಜ್ಜಲ್ಪಟ್ರು. ಅಂದ್ರೆ ಇವೆಲ್ಲ ನಮ್ಗೆ ಅರ್ಥ ಆಗಿದೆ. ನಮಗೋಸ್ಕರ ಅವ್ರ ಶಿಕ್ಷೆಯನ್ನ ಅನುಭವಿಸಿದಾರೆ. ಹಂಗಾರೆ ಮತ್ತೆ ನಮಗೆ ಯಾವ ಶಿಕ್ಷೆಗಳು ಇಲ್ಲ ಅನ್ನುವಂಥದ್ದು, ನರಕ ಇದೆಲ್ಲ ಇಲ್ಲ, ಹಾಕೋದಿಕ್ ಸಾಧ್ಯ ಇಲ್ಲ. ದೇವ್ರ ವಾಕ್ಯದ ಪ್ರಕಾರ ಅದಾಗಲ್ಲ. ಆದ್ದರಿಂದ ಮುಂದೆ 1000 ವರ್ಷದಲ್ಲಿ ಎಲ್ರನ್ನೂ ಎಬ್ಬರಿಸ್ಬಿಟ್ಟು ಸತ್ಯ ಕೊಟ್ಟು ಆಗಲೂ ಸತ್ಯವನ್ನ ತಿಳಿದುಕೊಳ್ಳದಲ್ಲೇ ಹೋದ್ರೆ ನೋಡಿ, ಎಲ್ರಿಗೂ ಒಂದು ಅವಕಾಶವನ್ನ ಒದಗಿಸ್ಕೊಡ್ತಾರೆ. ಅವಾಗೂ ಕೊಡದೆ ಹೋದ್ರೆ ಆಗ ಶಿಕ್ಷೆ ಕೊಟ್ರೆ ಅದು ಒಂದಕ್ಕೆ ಅರ್ಥ ಸಿಗುತ್ತೆ. ಇದನ್ನೇ ಯೆಶಾಯ 26ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದುಷ್ಟರನ್ನು ಕರುಣಿಸಿದರು, ಅವರು ಧರ್ಮಜ್ಞಾನವನ್ನ ಪಡೆಯುವುದಿಲ್ಲ ಅಂತ ವಾಕ್ಯ ಹೇಳ್ತೈತೆ. ಹಂಗಾರೆ 1000 ವರ್ಷದಲ್ಲಿಯೂ ಅವ್ರಿಗೆ ಕೃಪೆ ತೋರಿಸಿದ್ರು. ಕೆಲವು ಮಂದಿ ಒಂದು 10% ಜನ ಏನ್ ಮಾಡ್ತಾರೆ, ಅವಾಗ್ಲೂ ತಿಳ್ಕೊಳಕ್ ಹೋಗಲ್ಲ, ದುಷ್ಟರಾಗೇ ಇರ್ತಾರೆ ಮನಸ್ಸಿನಲ್ಲಿ, ಆದ್ರೆ ಅವ್ರ ಕಾರ್ಯದಲ್ಲಿ ಮಾಡಕ್ಕೆ ಬಿಡೋದಿಲ್ಲ ದೇವ್ರು. ಅಂತ ಜನಗಳನ್ನ ಏನ್ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ. ಅದ್ ಏನಪ್ಪಾ ಅಂದ್ರೆ 2ನೇ ಮರಣ ಅಷ್ಟೇ. ಅವ್ರು ಹುಟ್ಟೋದು ಇಲ್ಲ, ಮತ್ತೆ ಸಾಯೋದು ಇಲ್ಲ ಅವರು. ಈಗ ಜನರು ಅಜ್ಞಾನ, ಅಂಧಕಾರ ಇದೆಲ್ಲ ಯಾಕೆ ಸತ್ಯ ತಿಳ್ಕೊಂತ ಇಲ್ಲ? ದುಷ್ಟರು, ಪಾಪಿಗಳು, ಕೊಳೆಗಳು, ವ್ಯಭಿಚಾರತ್ವ ಇವೆಲ್ಲ ಯಾಕಪ್ಪ ನಡೀತವೆ ಅಂದ್ರೆ ಹೊಟ್ಟೆಪಾಡಿಗೋಸ್ಕರ ಎಷ್ಟೋ ಜನಗಳು ಕೆಟ್ಟ ಕೆಲಸಗಳನ್ನ ಮಾಡ್ತಾರೆ, ಸತ್ಯಕ್ಕೆ ಬರ್ತಾ ಇಲ್ಲ. ಇಷ್ಟು ಸುವಾರ್ತೆ ಸಾರಿದ್ರು ಸತ್ಯ ತಿಳ್ಕೊಳ್ಳಿಲ್ಲ. ಕಾರಣ ಮುಖ್ಯ ಏನಪ್ಪಾ ಅಂದ್ರೆ ಸೈತಾನ ಎಲ್ಲರ ಕಣ್ಣುಗಳನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಮುಂಕು ಮಾಡಿ ಇದೇ ದೇವರು, ಇದೇ ಸತ್ಯ ಅಂತ ಮೂಢನಂಬಿಕೆಗಳಲ್ಲಿ ಬಿಟ್ಟು ಬಿಟ್ಟಿದ್ದಾನೆ. ಆದ್ರೆ ಪ್ರಕಟಣೆ 20ನೇ ಅಧ್ಯಾಯ 1ರಿಂದ 6ರಲ್ಲಿ ನಾವು ನೋಡ್ಬೇಕಾದ್ರೆ ಸೈತಾನನ 1000 ವರ್ಷ ಹಿಡಿದು ಏನ್ ಮಾಡ್ತಾರಂತೆ, ಕಟ್ಟಿ ಹಾಕಿ ಬಂಧನದಲ್ಲಿಟ್ಟು ಅಧೋಲೋಕಕ್ಕೆ ದಬ್ಬಿ ಬೀಗವನ್ನ ಹಾಕ್ಬಿಡ್ತಾರೆ ಅಂತ ನಾವು ನೋಡ್ತೀವಿ. ಆದ್ರಿಂದ ಈ ಸಮಯದಲ್ಲಿ ಇಡೀ ಮನುಕುಲಕ್ಕೆ ಸತ್ಯ ಕೊಟ್ಟು ಬಿಟ್ರೆ ಅವರು ಸತ್ಯವನ್ನ ಸ್ವೀಕಾರ ಮಾಡ್ತಾರೆ. ಯಾವ ಅಡ್ಡಿ ಆತಂಕಗಳು ಬರಲ್ಲ. ಕಾರಣ ಅವರಿಗೆ ವಾಸಿಸುವುದಕ್ಕೆ, ಜೀವನಕ್ಕೆ ಪ್ರತಿಯೊಂದು ವ್ಯವಸ್ಥೆಯನ್ನ ದೇವ್ರೇನ್ ಮಾಡ್ತಾರಂತೆ 1000 ಇಯರ್ಲಿ ಮಾಡ್ಕೊಡ್ತಾರೆ. ಸ್ವಂತ ಮನೆ, ಸ್ವಂತ ಊಟ, ಸ್ವಂತ ಆಹಾರಗಳು ಎಲ್ಲವನ್ನ ಸಿಗುವ ತರ ಫ್ರೀಯಾಗಿ ಎಲ್ರು. ಇವತ್ತು ನಾವೇನು ಯೋಜನೆಗಳು ಅದು ಇದು ಸರ್ಕಾರ ಯೋಜನೆಗಳು ಮಾಡ್ತಾವ, ಅದೇ ರೀತಿಯಲ್ಲಿ 1000 ಇಯರಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ವ್ಯವಸ್ಥೆಯನ್ನ ಕೊಟ್ಟುಬಿಟ್ರೆ ಅವನು ಯಾವುದೇ ಕಾರಣಕ್ಕೂ ಪಾಪ ಮಾಡೋಂತ ಸಂದರ್ಭನೇ ಬರೋದಿಲ್ಲ. ಮನುಷ್ಯ ನೋಡಿ, ದೇವ್ರು ಎಷ್ಟು ಪ್ರೀತಿಯಿಂದ ಎಲ್ಲವನ್ನ ಸರಿಪಡಿಸ್ತಾರೆ ಮುಂದಿನ ಕಾಲದಲ್ಲಿ. ಅದಕ್ಕೆಲ್ಲ ಸಮಯಗಳು ಬರಬೇಕು. ದೇವ್ರು ಎಲ್ಲವನ್ನ ಒಳ್ಳೇದ್ ಮಾಡ್ತಾರೆ. ಅದೇ ನಮ್ಮ ಹಿಂದೂ ಧರ್ಮಗಳಲ್ಲಿ ಸತ್ಯಯುಗ, ಸ್ವರ್ಗ ಇದೆಲ್ಲ ಎಲ್ಲಿ ಅಂತಂದ್ರೆ ಭೂಲೋಕದಲ್ಲಿಯೇ ದೇವರು ಆ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡ್ತಾರೆ. ದೇವರ ರಾಜ್ಯವನ್ನ 2 ಹಂತಗಳಲ್ಲಿ ಬರುವಂತದನ್ನ ನಾವು ನೋಡ್ತೀವಿ. ಒಂದು ಪರಲೋಕದಲ್ಲಿ, ಒಂದು ಭೂಲೋಕದಲ್ಲಿ. 2 ರೀತಿಯಲ್ಲಿದ್ದಾವೆ. ಆತ್ಮಿಕವಾದಂತ ಜೀವಿಗಳು ಮತ್ತು ಶಾರೀರಿಕವಾದಂತ ಜೀವಿಗಳು ಅವರವರ ಗುಣಲಕ್ಷಣಗಳ, ಅವರವರ ಒಂದು ಪ್ರತಿಫಲಗಳು, ಕಾರ್ಯಗಳಿಗೆ ಪ್ರತಿಫಲವಾಗಿ ಈ ಒಂದು ಅಧಿಕಾರವನ್ನ ಹೊಂದಿಕೊಳ್ತಾರೆ. ಇದನ್ನ ಮುಂದೆ ನೋಡೋಣ. ಈಗ ಅಂತ ಒಂದು ಎಲ್ಲಾ ವ್ಯವಸ್ಥೆಯನ್ನ ಮನುಷ್ಯನಿಗೆ ಮಾಡಿಕೊಟ್ಬಿಟ್ಟು ನೀನೆಲ್ಲೂ ದುಡಿಯಕ್ ಹೋಗ್ಬೇಡ, ಎಲ್ಲೂ ಕಷ್ಟ ಬೀಳ್ಬೇಡ ಅಂತ ಕೈಯಲ್ಲಿ ಸತ್ಯವೇದ ಕೊಟ್ರೆ ಅವ್ರು ಯಾಕೆ ಸತ್ಯ ತಿಳ್ಕೊಳಲ್ಲ, ದೇವ್ರನ್ನ ಅರ್ಥ ಮಾಡ್ಕೊಳಲ್ಲ? ಖಂಡಿತ 1000 ವರ್ಷದಲ್ಲಿ ಎಲ್ಲರೂ ದೇವ್ರ ಯೋಜನೆಯನ್ನ ಅರ್ಥ ಮಾಡ್ಕೊಂಡು ಮೂಢನಂಬಿಕೆಗಳನ್ನ, ಸೈತಾನ ಮಾಡಿದಂತ ಎಲ್ಲ ಕಾರ್ಯಗಳನ್ನ ಬಿಟ್ಟು ಸತ್ಯಕ್ಕೆ ಬರ್ತಾರೆ ಅಂತ ನಾವು ನೋಡ್ತೀವಿ. ಯೆಶಾಯ 29:18ರಲ್ಲಿ ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನ ಕೇಳುವರು. ನೋಡಿ, ಇವತ್ತು ಧರ್ಮಶಾಸ್ತ್ರವನ್ನ ಯಾರು ಸುವಾರ್ತೆ ಕೇಳಲ್ಲ, ಆದ್ರೆ ಆ ದಿನದಲ್ಲಿ ದೇವರ ದೊಡ್ಡ ಯೋಜನೆ ಇದು. ಅರ್ಥ ಮಾಡ್ಕೊಬೇಕು ನಾವು. ಆವತ್ತು 1000 ವರ್ಷದಲ್ಲಿ ಎಲ್ಲರೂ ಶಾಸ್ತ್ರವನ್ನ ಕೇಳ್ತಾರಂತೆ. ಅಂದ್ರೆ ಕಿವುಡರು ಅಂದ್ರೆ ಅರ್ಥ, ಈಗ ಸತ್ಯನ ಯಾರು ಕೇಳಿಸ್ಕೊಳಕ್ಕೆ ಇಷ್ಟಪಡಲ್ವೋ ಅವ್ರನ್ನ ಆತ್ಮಿಕವಾದಂತ ಕಿವುಡರು. ಮತ್ತೆ ಕುರುಡರು, ಅವರಿಗೆ ಕಣ್ಣು ಕಾಣಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ಆತ್ಮಿಕವಾದಂತ ಕುರುಡುತನ. ಅಂದ್ರೆ ಕಣ್ಣಿದೆ, ಆದ್ರೆ ಸತ್ಯವನ್ನ ಗ್ರಹಿಸುವಂತ ಕಣ್ಣು ನಮ್ಗೆ ಯಾರಿಗೂ ಇವತ್ತು ಭೂಲೋಕದಲ್ಲಿ ಎಷ್ಟೋ ಜನಗಳಿಗಿಲ್ಲ. ಆದ್ರಿಂದ ಅವ್ರಿಗೆ ಆ ದಿನದಲ್ಲಿ ಕಣ್ಣು ಕಾಣುತ್ತಂತೆ. ನೋಡಿ, ಆ ದಿನದಲ್ಲಿ ಸತ್ಯವನ್ನ ಗ್ರಹಿಸ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ನೋಡಿ, ಈಗ ಸೈತಾನ ಎಲ್ರ ಕಣ್ಣನ್ನ ಮಂಕ್ ಮಾಡಿದ್ದಾನೆ, ಆದ್ರೆ 1000 ವರ್ಷದಲ್ಲಿ ಅವನೇ ಇರಲ್ವಲ್ಲ. ಆದ್ರಿಂದ ಯಾರು ಮಂಕ್ ಮಾಡಕ್ಕಾಗಲ್ಲ, ಎಲ್ರಿಗೂ ಕಣ್ಣು ಕಾಣುತ್ತೆ, ಎಲ್ರಿಗೂ ಸತ್ಯ ಅರ್ಥ ಮಾಡ್ಕೊಳ್ತಾರೆ. ಅವನ ದುಷ್ಟ ಕಾರ್ಯಗಳು ಇವತ್ತು ಲೋಕದಲ್ಲಿ ಏನೇನು ಕೆಲಸಗಳಿದಾವ ಎಲ್ಲವನ್ನು ತೆಗ್ದಾಕ್ಬಿಟ್ಟಿರ್ತಾರೆ. ಮುಖ್ಯವಾಗಿ ಟಿವಿ, ಫಿಲಮ್, ಬಾರ್ಗಳು, ಮೊಬೈಲ್ಗಳು, ಪ್ರತಿಯೊಂದು ಯಾವ ಕಂಪ್ಯೂಟರ್ಗಳು ಇಂಥವು ಯಾವ ಇರಲ್ಲ. ಇವು ಮನುಷ್ಯನನ್ನ ಕೆಡಿಸುವಂತ
ಕ್ರಿಮಿಗಳು, ದುಷ್ಟ ಒಂದು ಮೃಗಗಳು ಅಂತ ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಹೇಳ್ತವೆ. ಆದ್ರಿಂದ ಇವೆಲ್ಲ ತೆಗೆದಾಕ್ದಾಗ ಮನುಷ್ಯ ಒಳ್ಳೆಯನಾಗಿ ಸುಖವಾಗಿ ಬಾಳ್ಲಿಕ್ಕೆ ಅವಕಾಶ ಉಂಟು. ಯಾಕಂದ್ರೆ 1 ತಿಮೋಥಿ 2:3-6 ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆಂಬುದು ದೇವರ ಚಿತ್ತ, ಆಸೆ, ಯೋಜನೆ ಅಂತ ಸ್ಪಷ್ಟವಾಗಿ ಹೇಳ್ತದೆ. ಅಂದ್ರೆ ನಾವೆಲ್ಲ ಇವತ್ತು ಇದನ್ನ ಉಲ್ಟಾ ಹೇಳ್ತೀವಿ. ಎಲ್ರು ಇಡೀ ಭಾರತ ರಕ್ಷಣೆ ಹೊಂದಲಿ, ಇಡೀ ಪ್ರಪಂಚ ರಕ್ಷಣೆ ಹೊಂದಲಿ ಅಂತ ಪ್ರೇಯರ್ ಮಾಡ್ತಾರೆ. ಇದನ್ನ ಎಲ್ರಿಗೂ ಫೋರ್ಸ್ ಮಾಡಿ ಸತ್ಯವನ್ನ ಸಾರ್ಲಿಕ್ಕೆ ಹೋಗ್ತಾರೆ. ಇದು ತಪ್ಪು. ಇದು ಯೇಸು ಕ್ರಿಸ್ತರು ಹಂಗೆ ಹೇಳಿಲ್ಲ. ಯೆಶಾಯ 61:1 ಹೇಳ್ತಾರೆ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾನೆ. ಬಡವರು ಅಂದ್ರೆ ಯಾರು ಅಂದ್ರೆ ಹಣದಲ್ಲಿ ಅಲ್ಲ, ಅವ್ರ ಮನಸ್ಸಿನಲ್ಲಿ, ಆತ್ಮದಲ್ಲಿ ಬಡವರು, ದೀನರು, ಕೇಳುವಂತ ಮನಸ್ಥಿತಿ ಉಳ್ಳಂತವ್ರು, ಮನ ಮುರಿದವರು, ಸೆರೆಯಲ್ಲಿ, ಮರಣದ ಸೆರೆಯಲ್ಲಿ ಇರ್ತಕ್ಕಂಥವ್ರು, ಇವರಿಗೆ ಸುವಾರ್ತೆಗಳನ್ನ ನಾವು ಏನ್ ಮಾಡ್ಬೇಕಂತೆ ಹೇಳ್ಬೇಕು. ಕೇಳುವಂತವ್ರಿಗೆ ಮಾತ್ರನೇ ಹೇಳ್ಬೇಕು. ಯಾರಿಗೂ ಫೋರ್ಸ್ ಮಾಡಿ ಬಲವಂತ ಮಾಡಿದ್ರೆ ಅದು ಯಾವತ್ತೂ ಉಳಿಯೋದಿಲ್ಲ. ಅದು ಮುಂದೊಂದ್ ದಿನ ಏನಾಗುತ್ತೆ, ಬಿದ್ದೋಗ್ತದೆ ಫೋರ್ಸ್ ಮಾಡಿದ್ರೆ. ಆದ್ರಿಂದ ದೇವ್ರ ಚಿತ್ತನ, ದೇವ್ರ ಪ್ಲಾನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ರೂ ರಕ್ಷಣೆಯನ್ನ ಹೊಂದಿ ಸತ್ಯದ ಜ್ಞಾನಕ್ಕೆ ಬರ್ಬೇಕು. ಅಂದ್ರೆ ಮರಣದಿಂದ ಅವರು ರಕ್ಷಣೆಯನ್ನ ಹೊಂದಬೇಕು. ಸೈತಾನನ ಪಾಪಗಳು, ಅಂಧಕಾರಗಳು ಇವೆಲ್ಲವುಗಳಿಂದ ಕ್ರಿಸ್ತನ ರಕ್ತದಿಂದ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲವೇ ಇಲ್ಲ. ಅವರ ರಕ್ತ ನಮ್ಮ ಮೇಲೆ ಅದು ಅದರ ಫಲ ನಮಗೆ ಸಿಗುವಾಗ ನಮಗೆ ರಕ್ಷಣೆ ಖಂಡಿತ ಸಿಗುತ್ತೆ. ಅದು ನಂಬುವುದರಿಂದ, ನಂಬಿ ನಡೆಯುವುದರಿಂದ ಮಾತ್ರನೇ, ಅದರ ಪ್ರಕಾರ, ವಾಕ್ಯಗಳ ಪ್ರಕಾರ ನಾವು ಜೀವನ ಮಾಡೋದ್ರಿಂದ ಅದರ ಫಲ ನಮಗೆ ಸಿಗುತ್ತೆ. ನಮಗೆ ಪಾಪದಿಂದ ಬಿಡುಗಡೆ, ಮರಣದಿಂದ ಬಿಡುಗಡೆ ಸಿಗುತ್ತೆ. ಆ ಒಂದು ಫಲದಿಂದ ನಾವೇನ್ ಮಾಡ್ತೀವಿ, ರಕ್ಷಣೆಯನ್ನ ಹೊಂದ್ಬಿಟ್ಟು ಅವರು ಏನ್ ಮಾಡ್ಬೇಕಂತೆ, ದೇವರ ರಾಜ್ಯಕ್ಕೆ ಸೇರ್ಕೊಳ್ತಾರೆ, ಪುನರುತ್ಥಾನ ಹೊಂದ್ತಾರೆ, ಸತ್ಯಕ್ಕೆ ಬರ್ತಾರೆ. ಇಡೀ ಸತ್ಯವನ್ನ ತಿಳ್ಕೊಳ್ಳೋದು ಈ ರೀತಿಯಾಗಿ ಅವರ ಫಲದಿಂದ ಅಂತ ನಾವು ನೋಡ್ತೀವಿ. ಆದ್ರಿಂದ 1 ತಿಮೋಥಿ 4:10 ಇದಕ್ಕಾಗಿ ನಾವು ಕಷ್ಟಪಡ್ತೀವಿ, ಇದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಎಲ್ಲಾ ಮನುಷ್ಯರಿಗೂ, ವಿಶೇಷವಾಗಿ ನಂಬುವವರಿಗೆ ರಕ್ಷಕನಾಗಿರುವ ದೇವರ ಮೇಲೆ ನಾವು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೀವಿ ಅಂತ ಹೇಳ್ತಾರೆ ಪೌಲ್ರು. ನೋಡ್ರ, ಈಗ ನಾವು ಕಷ್ಟಪಡುವಂಥದ್ದು ಯಾಕೆಂದ್ರೆ ಈ ಒಂದು ವಿಷಯಗಳಿಗೋಸ್ಕರ, ನಾವು ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ, ನೀತಿಗೋಸ್ಕರ ನಾವು ಎಲ್ಲವನ್ನ ಸಹಿಸಿಕೊಂಡು, ಎಲ್ಲವನ್ನ ತಾಳ್ಮೆಯಿಂದ ನಾವು ಕಾಯ್ಕೊಂಡಿರೋದಾದ್ರೆ ನಮಗೆ ರಕ್ಷಣೆಯನ್ನ ಸಿಗುತ್ತೆ ಖಂಡಿತ. ದೇವರ ವಾಕ್ಯ ನೋಡಿ ಸ್ಪಷ್ಟವಾಗಿ ದೇವರ ಯೋಜನೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಎಲ್ಲಾ ವಿಷಯಗಳು ಯಾಕಿವೆಲ್ಲ ಅಂತ ನೋಡಿ, ಎಷ್ಟು ಅನೇಕ ವಿಷಯಗಳನ್ನ ನಾವು ಈ 3 ಭಾಗಗಳಲ್ಲಿ ನಾವು ನೋಡುದು. ಯಾಕೆ, ಯಾವ ಧರ್ಮಗಳಲ್ಲಿ ಆಧಾರ ಇದೆ, ಎಲ್ಲಾ ಧರ್ಮಗಳಲ್ಲಿ ಆಧಾರಗಳಿದಾವೆ. ದೇವ್ರ ಯೋಜನೆ ಹೇಗಿದೆ, ಮನುಷ್ಯನ ಪಾಪ ಹೇಗ್ ಬಂತು, ಅವನ ಪಾಪಕ್ಕೆ ಯಾರು ಬಲಿ ಕೊಡಬೇಕು, ಹೇಗೆ ಬಲಿ ಕೊಡಬೇಕು, ದೇವ್ರ ಮನಸ್ಸು ಏನು, ದೇವ್ರ ಯೋಜನೆ ಏನು, ನಾವು ತಿಳ್ಕೊಂಡಿರುವಂತ ತಪ್ಪುಗಳೇನು, ಇವೆಲ್ಲವನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಂಡಿದೀವಿ. ಇದನ್ನ ಪ್ರತಿ ನಾವು ಮತ್ತೆ ನಾವು ಓದಿ ಅರ್ಥ ಮಾಡ್ಕೊಂಡ್ರೆ ದೇವ್ರನ್ನ ಕಂಪ್ಲೀಟ್ ಯಾರು ಅವ್ರನ್ನ ಬೇಜಾರು ಮಾಡ್ಕೊಳ್ಳೋದಿಕ್ ಹೋಗೋದಿಲ್ಲ. ದೇವ್ರನ್ನ ಪ್ರೀತಿ ಮಾಡ್ತಾರೆ, ಆರಾಧಿಸ್ತಾರೆ, ತುಂಬಾ ಇಷ್ಟಪಡ್ತಾರೆ. ಎಂತ ಅಮೂಲ್ಯವಾದಂತ ಸತ್ಯಗಳನ್ನ ನಮ್ಮ ಕೈ ಕೊಟ್ಟಿದ್ದಾರೆ. ದೇವ್ರನ್ನ ನಾವು ಘನಪಡಿಸೋಣ, ದೇವ್ರನ್ನ ಸ್ತುತಿಸೋಣ, ದೇವ್ರನ್ನ ಆರಾಧನೆ ಮಾಡೋಣ. ಆದ್ರಿಂದ ಮುಂದೆ 1000 ವರ್ಷದಲ್ಲಿ ಎಲ್ರಿಗೂ ರಕ್ಷಣೆಯನ್ನು ಕೊಡ್ತಾರೆ. ಈಗ ನಮಗೆ ಮಾತ್ರ ರಕ್ಷಕ. ಇದು ದೇವರ ದೊಡ್ಡ ಯೋಜನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಮುಂದಿನ ಪಾಠಗಳನ್ನ ನಾವು ನೋಡ್ಕೊಂಡು ಇನ್ನೂ ಹೆಚ್ಚು ದೇವರನ್ನ ತಿಳ್ಕೊಂಡು ದೇವರನ್ನ ಘನಪಡಿಸಿ ಇನ್ನು ಅನೇಕರಿಗೆ ಸತ್ಯವನ್ನ ಹೇಳಲಿಕ್ಕೆ ದಯವಿಟ್ಟು ಇದನ್ನ ಶೇರ್ ಮಾಡೋಣ. ಎಲ್ಲರನ್ನೂ ಸತ್ಯಕ್ಕೆ ನಡೆಸೋಣ. ದೇವರ ಕೃಪೆ ಕೊಟ್ಟಿದ್ದಾರೆ, ದೇವರು ಪ್ರೀತಿ ಮಾಡಿದ್ದಾರೆ. ಅದನ್ನ ವ್ಯರ್ಥ ಮಾಡಿಕೊಳ್ಳದೆ ಒಬ್ಬರಿಗೊಬ್ಬರು ಎಚ್ಚರಿಸ್ತಾ, ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಾ ಈ ಲೋಕದಲ್ಲಿ ನಾವು ಬದುಕಿ ದೇವರ ಸನ್ನಿಧಿಗೆ ಸೇರೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇನ್. ಎಲ್ರಿಗೂ ತಾಳ್ಮೆಯಿಂದ ಕೇಳಿದೆ. ನಿಮ್ಮೆಲ್ರಿಗೂ ವಂದನೆಗಳು.